ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ಗುರ್ಲಾಪುರದಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಅದರಲ್ಲಿ ಅನೇಕ ನಮ್ಮ ರೈತ ಸಂಘದ ಹಸಿರು ಸೇನೆಯ ರೈತರು ಭಾಗವಹಿಸಿ, ಮುಖ್ಯವಾಗಿ ಚೊಲಪ್ಪ ಪೂಜಾರಿಯವರು ಮತ್ತು ಶಶಿಕಾಂತ್ ಪಳಸರಗಿ ಗುರೂಜಿಯವರು ಒಂದು ಎಕರೆಗೆ 1 ಲಕ್ಷ ರೈತರಿಗೆ ನೀವು ಕೊಡಬೇಕು ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದು ನೀವು ಈಗಾಗಲೇ ನೋಡಿರ್ಬೋದು. ಇದು ಅದು ಕೇಳೋದು ಯೋಗ್ಯನೋ ಅದ, ಯಥಾಯೋಗ್ಯದ. ಈಗಾಗಲೇ ಅಪೆಕ್ಸ್ ಬ್ಯಾಂಕದ ನಾವು ಹಿಂದಿನ ನಮ್ಮ ಚರ್ಚೆಗಳಲ್ಲಿ ಹೇಳಿದ 81,000 ತನಕನೂ 1 ಎಕರೆಗೆ ಕಬ್ಬಿಗೆ ಕೊಡೋದಂತ ಹೇಳಿ ಇಲ್ಲ ಎಲ್ಲ ಬೆಳೆಗೂ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಾಗಲಿಲ್ಲ ಅಂದ್ರೆ ನಾವು ಪಾದಯಾತ್ರೆನೋ ಇನ್ನೊಂದು ಹೋರಾಟವನ್ನು ಮಾಡ್ತೀವಿ ಗುರ್ಲಾಪುರದಿಂದ ಅಂತೇಳಿ. ಒಂದು ಏನಪ್ಪ ಅಂತಂದ್ರೆ, ಉತ್ತರ ಕನ್ನಡದಲ್ಲಿ ಗುರ್ಲಾಪುರ ಅನ್ನುವಂಥದ್ದು ಒಂದು ರೈತ ಸಂಘಟನೆಯ ಕೇಂದ್ರ ಬಿಂದು ಆಗ್ತಾ ನೋಡೋದ್ರದ್ದು ಭಾಳ ಸಮಾಧಾನಕರವಾದ ವಿಷಯ. ಯಾಕಂದ್ರೆ ಅದು ದೊಡ್ಡ ಹೋರಾಟ ಆಗಿದ್ದು, ಅದರಿಂದ ಸರ್ಕಾರ ಬಂದಿದ್ದು, ಮಾತಾಡಿದ್ದು ನಾವೆಲ್ಲ ಈಗ ನೋಡಿದ್ದೀವಿ. ಅದೆಲ್ಲ ನೋಡಿದ್ದೀವಿ. ಸ್ವತಃ ಇದರಲ್ಲೇ ಇಡೀ ರೈತ ಸಮುದಾಯ ಒಂದಾಗಿ ಹೋರಾಟ ಮಾಡಿದಾಗಿ ಅವ್ರ ಜಯನೂ ಸಿಕ್ಕದ ಒಂದು ಹಂತದವರೆಗೆ. ಅದ್ರ ಪೂರ್ಣ ಜಯ ಅಲ್ಲ ಅನ್ನೋದು ಸ್ವತಃ ಗುರೂಜಿ ಅವ್ರಿಗೆ ಗೊತ್ತದ, ಚುನಾಪನವ್ರಿಗೆ ಗೊತ್ತದ, ಇನ್ನುಳಿದ ರೈತ ಸಂಘದ ಮುಖಂಡರಿಗೆ ಗೊತ್ತದ. ಈಗ ಅವರು ಹೇಳಿದ ಮಾತುಗಳನ್ನೆಲ್ಲ ಆಲಿಸಿದಾಗ ನೋಡಿದಾಗ ಅವರು ಸಂಘಟನೆಯನ್ನು ಪ್ರತಿ ಹಳ್ಳಿಗೂ ಮಾಡ್ತಾ ಇದ್ದಾರೆ, ಜನರನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಅನ್ನೋಂಥ ಕೆಲಸ ಮನವರಿಕೆ ಆಗ್ತಾಯಿದೆ. ಇದು ಭಾಳ ದೊಡ್ಡ ಕೆಲಸ. ಈ ಕೆಲಸ ಸುಲಭಿಲ್ಲ. ಯಾಕಂದ್ರೆ ಶತಮಾನಗಳಿಂದ ರೈತನ ನಾವು ಅಜ್ಞಾನದಲ್ಲಿ ಇಟ್ಟಿದ್ವಿ. ಅವ್ಗೆ ಎಜುಕೇಷನ್ ಕೊಡೋದನ್ನು ಬಂದ್ ಮಾಡಿದ್ವಿ. ಅವ್ನು ಶೂದ್ರಪ್ಪ ದುಡಿದು ಕದ್ದನ ಮಾತ್ರ ಅನ್ನೋ ನೆಪದಲ್ಲಿ ಅವ್ರು ಹೊರಗಿಟ್ಟಿದ್ವಿ. ಅವ್ರ ನಂತರ ಬರೋರು ಅಸ್ಪೃಶ್ಯರು ಆ ಮತ್ತು ಬೇರೆ ಈ ಶೂದ್ರ ಸಮುದಾಯದಲ್ಲಿಟ್ಟು ಅವ್ರು ಎಜುಕೇಷನ್ ದೂರ ಮಾಡಿ ಅವ್ರು ತಿಳುವಳಿಕೆ ದುಡಿದು ಬೆಳೆದು ನಮ್ಗೆ ತಂದು ಹಾಕೋದು ಅಷ್ಟೇ ಇತ್ತು. ಇತ್ತೀಚಿನ ದಿನದಲ್ಲಿ ಅನೇಕ ನಾಯಕರು ಬಂದು ಹೊಸ ರಾಷ್ಟ್ರ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಅನೇಕ ರೈತ ಸಂಘ ಅಥವಾ ರೈತ ಸಂಘದ ರೈತ ನಾಯಕರು ಬಂದು ಇವತ್ತು ರೈತರಿಗಾಗುವ ಅನ್ಯಾಯ ಅವು ಬಗ್ಗೆ ಚರ್ಚೆ ವಿಮರ್ಶೆ ಈಗ ಮಾಡ್ತಾ ಇರೋದು ಭಾಳಷ್ಟು ಸಕಾಲಿಕ. ಯಾಕಂದ್ರೆ ನಿಜವಾಗಿಯೂ ಈ ದೇಶದ ಚುಕ್ಕಾಣಿಯನ್ನು ಈ ರೈತರು ಹಿಡಿಬೇಕಾಗಿದೆ. ಅಂದಾಗ ಮಾತ್ರ ಇವೆಲ್ಲ ರೂಲ್ಸ್ ಬದಲಾಗಲಿಕ್ಕೆ ಸಾಧ್ಯತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಅಧಿಕಾರ ಬರೋದಿಲ್ಲವೋ ಅಲ್ಲಿವರೆಗೆ ನೋಡಿರಿ. ಮಾಯಾವತಿ ಅವರು ಹೇಳ್ತಿದ್ರು ಏನಪ್ಪ ಅಂದ್ರೆ, ಅಧಿಕಾರಕ್ಕೆ ಯಾಕೆ ಬರಬೇಕು, ತೊಗೊಂಡು ನಾವು ಬದಲು ಮಾಡಬೇಕು ಅಂತೇಳಿ. ಅವ್ರಿಗೆ ಅಧಿಕಾರ ಬಂತು ಮಾಯಾವತಿ ಅವರಿಗೆ, ದಲಿತರದ್ದು ಹಿಂದುಳಿದವ್ರದ್ದು ಎಲ್ಲರದ್ದು. ಅದರ ದುರ್ದೈವ ಏನಪ್ಪ ಅಂದ್ರೆ, ಅವರು ಆ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರ ಮೂರ್ತಿಯನ್ನು, ಆನೆಗಳ ಮೂರ್ತಿಯನ್ನು, ತಮ್ಮ ಮೂರ್ತಿಯನ್ನು, ಕಾಂಶರಾಮರ ಮೂರ್ತಿಗಳನ್ನು ಮಾತ್ರ ನೀಡ್ತಾ ಹೋದರು. ಜನರಿಗೆ ಫ್ರೀ ಎಜುಕೇಷನ್ ಕೊಡಬೇಕಪ್ಪ, ಎಲ್ಲರೂ ತಿಳಿದುಕೊಡ್ಬೇಕು, ಹೈಯರ್ ಎಜುಕೇಷನ್ ತನಕ ಅನ್ನುವಂಥ ಕೆಲಸ ಮಾಡಲಿಲ್ಲ. ಮತ್ತೀಗ ಇತಿಹಾಸದ ಬುಟ್ಟಿ ಹೋಗಿಬಿಟ್ಟಿದ್ದಾರೆ ಅವರು. ಅದೇ ರೀತಿಯಾಗಿ ಇವತ್ತು ರೈತರು ಅವ್ರ ಶಿಕ್ಷಣ ಭಾಳ ಮಹತ್ವದ ಇವತ್ತು. ಯಾಕಂದ್ರೆ ತಮಗೆ ಯಾವುದು ಅನ್ಯಾಯ ಆಗೈತಿ ಅನ್ನೋದು ಗೊತ್ತಾಗೋದೇ ಶಿಕ್ಷಣದಿಂದ. ಅಂಬೇಡ್ಕರ್ ಅವ್ರಿಗೆ ಆಯಿತು, ಇನ್ನುಳಿದ ಮಹಾನ್ ನಾಯಕರಿಗೆ ಆಯಿತು, ಗೊತ್ತಾಗಿದ್ದು ಹೆಂಗೆ ಬಂದರು ಶಿಕ್ಷಣದಿಂದ. ಶಿಕ್ಷಣ ಇಲ್ಲದೆ ಹೋಗಿದ್ರೆ ಅವ್ರಿಗೆ ತಿಳುವಳಿಕೆ ಬರ್ತಾನೆ ಇರಲ್ಲ. ಇವತ್ತು ರೈತರಿಗೆ ಬೇಕಾಗಿತ್ತು ಶಿಕ್ಷಣ. ಅದರ ಜೊತೆಗೆ ಇವತ್ತು ಜಾಗೃತಿ ಮಾಡ್ತಾರೆ. ಸ್ವಲ್ಪ ಜನ ಕಲ್ತಿದ್ದಾರೆ, ಇಲ್ಲ ಅಂತಲ್ಲ, ಅದರಲ್ಲೂ ತಿಳುವಳಿಕೆ ಬರ್ತಾಯಿದೆ. ಇವತ್ತು ಹಿಂದೆ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಿದ್ದರು, ಅವ್ರ ಹಿಂದೆ ಮತ್ತು ರುದ್ರಪ್ಪ ಅವ್ರ ಹಿಂದೆ ಮೂಮೆಂಟ್ ಮಾಡಿದವರು, ನವಲಗುಂದ ನರಗುಂದ ಬಂಡಾಯದಲ್ಲಿದ್ದಂಥವರು. ಒಂದೇ ದಿನದಲ್ಲಿ ಯಾವುದೂ ಪ್ರಗತಿ ಆಗೋದಿಲ್ಲ. ಎವಲ್ಯೂಷನ್ ಮುಖ್ಯ ಇರ್ತದೆ. ರೆವಲ್ಯೂಷನ್ನ ರಕ್ತವನ್ನು ಹರಿಸ್ತದೆ. ಎವಲ್ಯೂಷನ್ನ ತನ್ನೊಂದಿಗೆ ಇಡೀ ವ್ಯವಸ್ಥೆಯನ್ನು ಬದಲು ಮಾಡ್ತಾ ಹೋಗ್ತಾ ಇರ್ತದೆ. ಸಡನ್ನಾಗಿ ಬದಲಾದಂಥದ್ದು ಸಡನ್ನಾಗಿ ಎಂಡಾಗಿ ಹೋಗ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಹೋರಾಟದಿಂದಾಗಿ ಇವತ್ತು ರೈತ ಸಂಘದಲ್ಲಿ ಇವತ್ತು ಈ ನಮ್ಮ ಹೊಸ ಯುವಕರು ಬರ್ತಾಯಿದ್ದಾರೆ, ಬಂದಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ. ಅವ್ರಿಗೆ ಈ ದಿಶೆಯಲ್ಲಿ ಒಂದಿಷ್ಟು ಹೆಜ್ಜೆ ಇಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಈಗ ನಾವು ಇಲ್ಲಿವರೆಗೆ ಬಾಬಾಗೌಡ ಪಾಟೀಲರಾಗಿರ್ಬೋದು, ನಂಜುಂಡ ಸ್ವಾಮಿಗಳಾಗಿರ್ಬೋದು, ಅದೇ ಕಾಲಕ್ಕೆ ಶಾಂತವೀರಿ ಗೋಪಾಲ್ ಗೌಡರಾಗಿರ್ಬೋದು, ಇಂಥ ಅನೇಕ ಹೋರಾಟಗಾರರ ಹೆಗಲುಗಳು ನಾವಿದ್ದೀವಿ. ಇವತ್ತು
ಇವತ್ತು ನಾವು ಇಡೀ ರಾಜ್ಯದ ತುಂಬ ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡಿದ್ವಿ, ಪಾದಯಾತ್ರೆ ಮಾಡಬೇಕು, ಜನರಿಗೆ ಭೇಟಿ ಆಗಬೇಕು, ರೈತರಿಗೆ ಭೇಟಿ ಆಗಬೇಕು ಅಂತೇಳಿ ಆ ಕೆಲಸವನ್ನು ಆರಂಭ ಮಾಡಿದರೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಭಾಳ ಖುಷಿ ಪಡುವ ವಿಷಯ. ಜೊತೆಗೆ ಈಗ ಅವರು ಮೊದಲನೇದಾಗಿ 1 ಎಕರೆಗೆ 1 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ನಮಗೆ ಸಾಲ ಕೊಡಬೇಕು ಅನ್ನುವಂಥ ಮಾತು. ಇದು ಭಾಳ ಅನಿವಾರ್ಯ ಇದೆ ರೀ. ಯಾಕಂದ್ರೆ ಇವತ್ತು ಎಂಥ ಕನಿಷ್ಠ ಭೂಮಿ ಅಂದ್ರೆ ನೀರಾವರಿ ಭೂಮಿ ಎಂಥದ್ದು ಕನಿಷ್ಠ ಇದೆ ಅಂತಂದ್ರೆ ಅದಕ್ಕೆ ಮಿನಿಮಮ್ ಇಲ್ಲಪ್ಪ ಅದು ಸಹಿತ 15-20 ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂಷನ್ ಆಗ್ತದೆ. ಇನ್ನು ಮಾರಾಟಕ್ಕೆ ಬಂದಾಗ 50 ಲಕ್ಷ 1 ಕೋಟಿ ರೇಟ್ಲೆ ಆಗ್ತದೆ. ಮಾರ್ಕೆಟ್ ರೇಟ್ ಬೇರೆ ಇರ್ತದೆ. ಆ 1 ಎಕರೆಗೆ 1 ಲಕ್ಷ ಕೊಡೋದ್ರಿಂದ ಏನು ಲಾಸ್ ಏನಲ್ಲ. ಮತ್ತು ಅನಿವಾರ್ಯದ ಸಾಲ. ಯಾಕಂತಂದ್ರೆ ದುಡಿದ ಏನು ಮಾರ್ಕೆಟ್ ದುಡಿತಾರೆ ನಮ್ಮ ರೈತ, ಮಾರ್ಕೆಟ್ನಲ್ಲಿ ನಾವು ಬೆಲೆನೇ ಇಲ್ಲ ಬೆಳೆದ ಬೆಳೆಗೆ. ಇದನ್ನು ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು. ಇದು ಭಾಳ ಮಹತ್ವದ. ಬೆಳಿತೀರಿ. MS ಸ್ವಾಮಿನಾಥನ್ ಅವರು ಹೇಳಿದ ಪ್ರಕಾರ ಬೆಳೆದ್ರಿ, ಹಸಿರು ಕ್ರಾಂತಿ ಆಯಿತು. ಆಮೇಲೆ ನಮ್ಮ ಪಶುಸಂಗೋಪನೆಯಿಂದ ಫೈಟ್ ಅಂದರೆ ಬಿಳಿ ಕ್ರಾಂತಿ, ಶ್ವೇತ ಕ್ರಾಂತಿ ಆಯಿತು. ಆದರೆ ಇವರು ರೈತರಿಗೆ ಮಾರ್ಕೆಟೇ ಸಿಕ್ಕಿಲ್ಲ ಇಲ್ಲಿವರೆಗೆ. ಇದರ ಬಗ್ಗೆ ಭಾಳ ಚರ್ಚೆ ಆಗಬೇಕು. ಸಾಲ ಕೇಳೋದು ಸರಿ, ಆದರೆ ಪ್ರತಿ ರೈತನು ಮಾರ್ಕೆಟ್ ಮಾಡ್ಕೊಳ್ಳೋದಿಷ್ಟೆಲ್ಲ ಚರ್ಚೆ ಭಾಳಷ್ಟು ಆಗಬೇಕಾಗ್ಯದ. ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲ ಅಲ್ಲಿವರೆಗೆ ಅವನು ಉದ್ಧಾರ ಇಲ್ಲ. ಸಾಲ ಅಂತ ಬೇಕು, ಒಪ್ಪು ನಾವು ಮಾತನ್ನು. ಸಾಲನ್ನು ಮೀರಿ ತಾನೇ ಸಾಲ ಕೊಡುವಂಥ ಒಬ್ಬ ರೈತ ಆಗ್ಬೇಕಾಗಿದ್ರೆ ಅವ್ನು ಮಾರ್ಕೆಟ್ ಸಿಗಬೇಕು, ನೀರು ಬೇಕು. ನೀರು ಮತ್ತು ಮಾರ್ಕೆಟ್ ಎರಡು ಕೊಟ್ಟರೆ ರೈತಗೆ ಇವತ್ತೆಲ್ಲ ತೊಳಿಗೆ ಬಂದದ. ಸಾವಯವ ಕೃಷಿ ಅಂದ್ರೆ ಏನು, ಮತ್ತೇನೇನು, ರೈತನ ಬದುಕನ್ನು ಅದಕ್ಕೆ ಸಮರ್ಪಣೆ ಮಾಡಿರ್ತಾನೆ. ಒಂದು ಬೀಜ ಹಾಕಿದ ತಕ್ಷಣ ಅವ್ನು ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಮಾಡಬೇಕು ಬಯದು ಅಂತೇಳಿ. ಅದಕ್ಕೆ ನೀರ ಮತ್ತು ಗೊಬ್ಬರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಪಾಳೇಕರ್ ಅವರು ಸಾಕಷ್ಟು ಹೇಳಿದ್ದಾರೆ. ಏನಪ್ಪ ಇಲ್ಲಿ ನಮ್ಮ ಒಂದು ಆಕಳ, ಒಂದು ಜವಾರಿ ಆಕಳ ಮತ್ತು ಅದ್ರ ಜೊತೆಗೆ ಏನಪ್ಪ ಅದು ಶೂನ್ಯ ಬಂಡವಾಳದ ಪಾಳೇಕರ್ ಅವ್ರು ಹೇಳಿದಾರೆ ಹೆಂಗೆ ಬೆಳಿಬೋದು ಅಂತೇಳಿ. ಕುಕ್ಕುಕ ನಿಮಗೆ ಗೊತ್ತದ, ಜಪಾನದ ಮಹಾನ್ ಕೃಷಿಕ. ಅವ್ರು ಹೆಂಗೆ ನಾವು ಅತ್ಯಂತ ಕಡಿಮೆ ಖರ್ಚಲ್ಲಿ ಬೆಳಿಬೋದು ತೋರಿಸ್ಕೊಂಡಿದ್ದಾರೆ. ಆದರೆ ಮಾರ್ಕೆಟದ ಬಗ್ಗೆ ಇಲ್ಲಿವರೆಗೆ ನಮ್ಮ MS ಸ್ವಾಮಿನಾಥನ್ ಹೇಳಿದ್ದ ಪ್ರಕಾರ ಆಗಿಲ್ಲ. ಮಾರ್ಕೆಟ್ ರೈತರಿಗೆ ಆಗಿಲ್ಲ. ಹೀಗಾಗಿ ಈ ನಡಿಕಿನ ಏಜೆಂಟ್ಸ್ ಏನಿದ್ದಾರೆ ಇಡೀ ವ್ಯವಸ್ಥೆ ತಮ್ಮ ಹೆಂಗೆ ಬೇಕು ಹೋಗಿ ಕಬಳಿಸ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಗುವಂಗೆ ರಾಜಕಾರಣಿಗಳಿದ್ದಾರೆ. ಅಂದ್ರೆ ರಾಜಕಾರಣಿಗಳಿಂದನೇ ಈ ವ್ಯವಸ್ಥೆ ಬದಲಾಗುವಂಥದ್ದು. ಅದಕ್ಕೆ ರೈತರ ಕೈಗಿನ ಅಧಿಕಾರ ಬಂತಂದ್ರೆ ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದು ನಂದು ಒತ್ತಡ ಇದೆ, ನನ್ನ ಮಾತು. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಸಿಗಬೇಕು ಅಂತಂದ್ರೆ ಇವತ್ತು ಇದ್ದ ವ್ಯವಸ್ಥೆ ಅಂತ ಅದನ್ನು ಮಾಡಿಕೊಡೋದಿಲ್ಲ. ಇದನ್ನು ಕೊಡ್ತಾ ಇಲ್ಲ. ಈಗ ಮೊನ್ನೆ 3,300 ಕೊಡೋದನ್ನು ದೊಡ್ಡ ಉಪಕಾರ ಮಾಡಿದಾಗ ರೈತರು ಹಂಗೆ ಮಾತಾಡ್ತಾ ಇದ್ದಾರೆ. ಇನ್ನು ಅಂಥದ್ರಲ್ಲೇ 4,500 5,000 ಕೊಡೋದಂತೆ ದೂರದ ಮಾತು ಇವತ್ತಿನ ಮಟ್ಟಿಗೆ. ಆದರೂ ಅಷ್ಟು ಖರ್ಚು ಬರೋದೇನು ಸುಳ್ಳಲ್ಲ. ಈಗಾಗಲೇ ನಮ್ಮ ಚೋಳಪ್ಪನವರು ಹೇಳಿದಾರೆ ಆ ಒಂದು ಇಂಟರ್ವ್ಯೂದಲ್ಲೇ. ಹೌದು, ನಮಗೆ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರ್ತಾಯಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸತ್ಯನೂ ಅದು. ಇವತ್ತೆಲ್ಲನೂ ಗೊಬ್ಬರ, ರಾಸಾಯನಿಕ ಗೊಬ್ಬರ ತುಟ್ಟಿದ ಸಿಕ್ಕಾಪಟ್ಟೆ. ಗೊಬ್ಬರ ಜೊತೆಗೆ ಮುಂದಾದ ಕಾಲಕ್ಕೆ ಆಳು ಹೋಳಿನ ಪಗಾರಗಳು ಸಾಕಷ್ಟು ಅದ, ಸಂಬಳ ಕೊಡ್ಬೇಕು ಅವ್ರಿಗೆ. ಇವೆಲ್ಲನೂ ಗಮನಿಸಿದಾಗ ಕಬ್ಬು ಒಂದಲ್ಲ ಉಳಿದು ಬೆಳೆನೂ ಇದ್ದಾವಿಲ್ಲ. ಮತ್ತು ಕಬ್ಬು ಬೆಳೆದನ ಬೆಳೆ ಅಂತಲ್ಲ, ಕಬ್ಬು ಬೆಳೆಗಾರ ತಿಳ್ಕೊಬೇಕಾಗಿದೆ. ಇಲ್ಲೇ ಕಬ್ಬಿಗಿಂತಲೂ ಪ್ರತಿಯೊಂದು ಹಳ್ಳಿನೂ ತನ್ನ ಕಾಲ ನಿಲ್ಬೇಕಾಗಿದ್ರೆ ಆ ಪ್ರತಿ ಹಳ್ಳಿಯಲ್ಲೂ ಎಣ್ಣೆ ಮತ್ತು ಬಟ್ಟೆ ತಯಾರಿಗೆ ಅನುಕೂಲ ಆಗುವಂಥ ಸಣ್ಣ ಸಣ್ಣ ಕಾರ್ಖಾನೆಗಳಾಗಪ್ಪ ಅಂತಂದ್ರೆ ಅಲ್ಲಿ ದುಡ್ದು ಅಲ್ಲೇ ಮಾಡ್ಕೊಳ್ತಾರೆ. ಗಾಂಧಿ ಹೇಳುವಂಥದ್ದು ಇದೇ ಮಾತನ್ನು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಗುಡಿ ಕೈಗಾರಿಕೆಗಳು ಅನ್ನುವಂಥದ್ದು. ಮೇದಾರಿದ್ದವ್ರು ಬುಟ್ಟಿ ತಯಾರು ಮಾಡೋದು, ಮತ್ತೇನು ಮಾಡೋದು ಎಲ್ಲ ಸಾಧ್ಯತೆ ನಮ್ಗೆ ಅನಿಸ್ಬೋದು ಇವತ್ತು. ಬಟ್ ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಎಣ್ಣೆ ತಯಾರಿಕೆದಾಗಿರ್ಬೋದು, ಹತ್ತಿ ಬೆಳೆದ ಅಲ್ಲಿ ಬಟ್ಟೆ ತಯಾರು ಮಾಡೋದಾಗಿರ್ಬೋದು, ಇವುಗಳು ನಮ್ಮ ಹಳ್ಳಿಗಳಲ್ಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಮಾರ್ಕೆಟಲ್ಲಿ ಆಯ್ತು ಅಂದ್ರೆ ಹೇಳಿದ್ನಲ್ಲ, ಬೆಳೆದ ಬೆಳೆ ಇಟ್ಕೊಳ್ಳಿಕ್ಕೆ ಅವ್ರು ಗೋಡೌನ್ ಸಿಕ್ತಂದ್ರೆ ರೈತಗೆ ಸಹಜವಾಗಿ ವ್ಯಾಪಾರಿ ಒಂದು ಖರೀದಿ ಮಾಡ್ಕೊಂಡು ಹೋಗ್ತಾನೆ. ರೈತಗೆ ಸಾಗಾಟ ದುಡ್ಡು ಉಳಿತದ, ಶ್ರಮ ಉಳಿತದ ರೀ. ಮತ್ತು ಬೆಳೆದ ತನ್ನ ಕಣ್ಣು ಮುಂದೆ ಇರ್ತದೆ, ಇಷ್ಟು ರೇಟಿಗೆ ಹೋಗ್ತದೆ ಅವ್ನಿಗೆ ಗೊತ್ತಾಗ್ತದೆ. ಇವೆಲ್ಲ ದೃಷ್ಟಿಯಲ್ಲೂ ಸಹಿತ ಚಿಂತನೆ ಆಗಲಿ. ಹೌದು, DCC ಬ್ಯಾಂಕ್ ನೀವು ಕೇಳ್ತಾ ಇರೋದು ಯೋಗ್ಯದ. 1 ಲಕ್ಷ ಸರಿ ಅದ. ಆಗ ಅಷ್ಟು ಖರ್ಚು ಬರ್ತದೆ ಕಬ್ಬಿಗೆ, ಉಳಿದ ಬೆಳೆಗೂ ಖರ್ಚು ಬರ್ತದೆ. ಉಳಿದ ಬೆಳೆಗಳನ್ನು ಆ ರೀತಿ ಇವ್ರು ಕೊಡಬೇಕಲ್ಲ. ನೀವೆಲ್ಲ ಕೇಳ್ತಾ ಇದ್ರು 1 ಲಕ್ಷ ಕೊಡಬೇಕು ನಮ್ಮ 1 ಎಕರೆಗೆ ಅಂತೇಳಿ. ಆದರೆ ಈ ಜನ ಬ್ಯಾಂಕರ್ಸ್ ಆಗಿರ್ಬೋದು, DCC ಬ್ಯಾಂಕರ್ಸ್ ಆಗಿರ್ಬೋದು, ಯಾರು ಆಗಿರ್ಬೋದು ಕೊಡ್ತಾರ ಅನ್ನೋದು ಸಹಿತ ಒಂದು ದೊಡ್ಡ ಪ್ರಶ್ನೆ ರಚನೆ ಅದ. ಅದಕ್ಕಾಗಿ ಈ ಮೂಮೆಂಟ ಈಗ ಹೆಂಗೆ ಮುಂದುವರೆದ ಜನರಿಗೆ ಭೇಟಿ ಆಗ್ತಾ, ರೈತರಿಗೆ ಭೇಟಿ ಆಗ್ತಾ, ಇನ್ನುಳಿದವರು ಸಹ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು. OBC ಆಗಿರ್ಬೋದು, ದಲಿತರಾಗಿರ್ಬೋದು, ಮುಂದೆ ಯಾರೇ ಅಲ್ಲಿ ಜಾಸ್ತಿ ಇಲ್ಲ ರೈತರಿಗೆ. ಇದು ನಮ್ಗೆ ಗೊತ್ತಿರಲಿ. ಅದನ್ನು ಮಾಡ್ಕೊಂಡು ಹೋದ್ರೆ ನಿಶ್ಚಿತವಾಗಿಯೂ ನಮ್ಮದೇ ಆದಂಥ ಸರ್ಕಾರ ಆಯ್ತಂದ್ರೆ ನಾವು ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಸಹ ನಮ್ಗೆ ಅರಿವಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ಒಳ್ಳೆಯ ಡೆವಲಪ್ಮೆಂಟ್. ಇದರಲ್ಲಿ ನಾಡಿನ ಎಲ್ಲ ರೈತ ಮುಖಂಡರು ಕೂಡ್ಕೊಂಡು ಒಗ್ಗಟ್ಟು ಭಾಳ ಮಹತ್ವದ. ನಾನಾ ಮುಖ್ಯಮಂತ್ರಿ ಆಗಬೇಕು, ನಾನೇ ಹೆಡ್ ಆಗಬೇಕು ಅಂತ ಒಂದಿಷ್ಟು ಜನ ಇದ್ದೇ ಇರ್ತಾರೆ, ಎಲ್ಲಿ ಹೋದರೂ ಇದ್ದೇ ಇರ್ತಾರೆ. ಅಂಥವ್ರನ್ನ ಬದಿಗೆ ಸೇರಿಸಿ ಪ್ರಾಮಾಣಿಕವಾಗಿ ವಿಶಾಲ ಮನೋಭಾವದಿಂದ ಈ ಮೂಮೆಂಟನ್ನು ಮಾಡಿದರೆ ಹೊಸ ವ್ಯವಸ್ಥೆಯನ್ನು ತಯಾರು ಮಾಡ್ಬೋದು. ಮತ್ತು ಗಾಂಧೀಜಿ ಹೇಳಿದಂತಹ
ಗ್ರಾಮ ರಾಜ್ಯ ಒಂದೇ ಈ ದೇಶಕ್ಕೆ ಪರಿಹಾರ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಸಿಕ್ಕಾಪಟ್ಟೆ ರೀ, 145 ಕೋಟಿ. ಚೈನಾನ ಮೀರಿಸಿದ್ವಿ. ಎಲ್ಲರೂ ಉದ್ಯೋಗ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲರೂ ಉದ್ಯೋಗ ಸಿಗುವಂಥ ಕ್ಷೇತ್ರವನ್ನು ಬೆಳೆಸ್ಬೇಕು, ಅದು ಕೃಷಿ. ಅದಕ್ಕೆ ನೀರಾವರಿ ಮಾಡಿಬಿಟ್ರೆ, ಜೊತೆಗೆ ಅವ್ರು ಮಾರ್ಕೆಟ್ ಅವ್ರ ಕೈ ಹೋಗಿ ಮಾಡಿದ್ರೆ ಸಹಜ. ಇವತ್ತು ನೋಡಿರಿ IT ಎಲ್ಲರೂ ಬಂದ್ ಆಗ್ತಾ ಇದ್ದಾವೆ. ಇವತ್ತು ಈ AI ಬಂದ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಉದ್ಯೋಗ ಎಲ್ಲ ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಜನ ಹೊರಗೆ ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಅಗ್ರಿಕಲ್ಚರ್ ಬರ್ತಾರಂತ. ಅಗ್ರಿಕಲ್ಚರ್ ಲಾಭ ಇಲ್ಲ, ಪಾಪ ಓಡೋಗಿದ್ದಾರೆ. ಈಗ ಬಿಟ್ಟು ನೋಡಿ, ಇವನ್ MSc ಅಗ್ರಿ ಮಾಡಿದವರು, BSc ಅಗ್ರಿ ಮಾಡಿದವರು ಸಹಿತ ಅಗ್ರಿಕಲ್ಚರ್ ಬರ್ತಾ ಇಲ್ಲ, ಒಕ್ಕಲ್ತನಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಲಾಭ ಇಲ್ಲ ಅಲ್ಲಿ ಅಂತೇಳಿ. ಅದಕ್ಕೆ ಮಾರ್ಕೆಟ್ ಒಂದು ಇವ್ರ ಕೈಗೆ ಬಂತಪ್ಪ ಅಂದ್ರೆ ಸಹಜವಾಗಿ ಈ ದೇಶದ ಎಲ್ಲರ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ನಮ್ಮ ರೈತರ ಮುಖಂಡ ಮನಗಂಡ ನಮ್ಮ MS ಸ್ವಾಮಿನಾಥನ್ ಅವರ ಒಂದು ಸೂತ್ರದ ಪ್ರಕಾರ C2+2 ಅಂತೇನೋ ಅದ, ಆ ಒಂದು ಸೂತ್ರದ ಪ್ರಕಾರ ಈ ಹೊಸ ವ್ಯವಸ್ಥೆ ಮಾಡಲಿ. ಈಗಾಗಲೇ ಹಸಿರು ಕ್ರಾಂತಿ ಆಗಿದೆ, ವೈಟ್ ಕ್ರಾಂತಿ ಆಗಿದೆ. ಇನ್ನು ಮಾರ್ಕೆಟ್ ಕುಳಿಸಿಬಿಟ್ರೆ ರೈತರ ಮಾಡಬೇಕಾದ ಮತ್ತಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಸನ ಊಟ ಮಾಡಬೇಕು, ನಾವು ಹೋರಾಟ ಮಾಡಬೇಕು. ಮತ್ತು ಹೇಳೋದು ಆ ದೇಶದಲ್ಲಿ ಹೋರಾಟ ಮಾಡುವಲ್ಲಿ ನಮ್ಮ ಗುರೂಜಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಭಾಳ ಬಲಿಷ್ಠರಾಗಿದ್ದಾರೆ, ಮಾನಸಿಕ ಸಜ್ಜಾಗಿದ್ದಾರೆ. ಮತ್ತು ಇದು ಒಳ್ಳೆಯ ಡೆವಲಪ್ಮೆಂಟ್. ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ನಮ್ಮೆಲ್ಲರ ರೈತರ ಕರ್ತವ್ಯ ಅಂತ ಹೇಳ್ತಾ ಅಡ್ಡಿಲ್ಲ. ಒಂದು ಏನು ಪ್ರೆಸ್ ಮೀಟ್ನಲ್ಲೇ ಹೇಳಿದಂಥ ಮಾತುಗಳು ಯಥಾಯೋಗ್ಯ ಇದ್ದಾವೆ. ಅದನ್ನು ಇನ್ನಷ್ಟು ಜನರ ಸಮೀಪ ಹೋಗಿ ಜನಜಾಗೃತಿ ಮಾಡಿ ರೈತರನ್ನ ಎಬ್ಬಿಸಿ DCC ಬ್ಯಾಂಕಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಕೇಳುವಂಥ ಪ್ರಯತ್ನ ಮಾಡಿದ್ರಿ. ಭಾಳ ಸಮಯೋಚಿತ ಅದ. ಅದು ಮಾಡಿದ್ಮೇಲೆ ಸಿದ್ದರಾಮಯ್ಯರು ಈ ದೇಶಲ್ಲ ಈ ಒಂದು ಬಜೆಟ್ನೆಲ್ಲ 1 ಎಕರೆಗೆ 1 ಲಕ್ಷ ಕೊಡುವಂಥ ಒಂದು ಸಾಹಸ ಮಾಡಲಿ. ಜೊತೆಗೆ ಶಿಕ್ಷಣಕ್ಕೆ 20% ದುಡ್ಡಿನಿಟ್ಟ ಸರ್ಕಾರಿ ಶಾಲೆಗಳು ಎಲ್ಲನೂ ಒಂದು ಏನಪ್ಪ ಅಂದ್ರೆ ಮೌಲ್ಯಾತ್ಮಕವಾದಂಥದ್ದು, ಮೌಲ್ಯ ಅನ್ನೋದಿದ್ರು ಬದುಕಿಗೆ ಅನುಕೂಲ ಆಗುವಂಥ ಶಿಕ್ಷಣ ಕೊಡುವಂಥದ್ದು ಆಗಲಿ. 10+2 ತನ ಆದರೂ ಫ್ರೀ ಆಗಲಿ. 10 ಮತ್ತು 2 ಅಂದರೆ 12ನೇ ತನ ಅಂದ್ರೆ PUC ತನಕ ಆಗಲಿ ಅನ್ನುವಂಥ ಹಂಬಲ ಇಟ್ಕೊಂಡು ವಿಶೇಷವಾಗಿ ಸೈನ್ಸ್ ಎಲ್ಲರಿಗೂ ಓದೋಕೆ ಸಿಗಲಿ ಅಂತ. ಯಾಕಂದ್ರೆ ಸೈನ್ಸ್ ಅಂದರೆ ವಿಜ್ಞಾನ ಓದು ಸಿಗ್ತದ್ರೆ ಮಕ್ಕಳು ಇನ್ನೂ ಏನಪ್ಪ ಅಂದ್ರೆ ತಮ್ಮ ಬದುಕನ್ನು ನಾವು ಕಂಡು ಹಿಡ್ಕೊಳ್ಳಲ್ಲ, ಬದುಕಿ ಹಾದಿ ಕಂಡು ಹಿಡ್ಕೊಳ್ಳಲ್ಲ, ಸಮರ್ಥರಾಗ್ತಾರೆ ಅನ್ನುವಂಥ ಒಂದು ಸಾಮಾನ್ಯ ನಂಬಿಕೆ. ಇದು ನೀವೇನಂತೀರಿ? ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈ ನೋಡಿ ವಂದನೆಗಳು.